ಎಲ್ಲರಿಗೂ ಫಿಫ್ತ್ ಸೆಮ್ ಅಂತೂ ಎಕ್ಸಾಮ್ ಮುಗಿದು ಹೆಂಗೆ ಬರ್ದಿವೋ ಹೆಂಗೆ ಬಿಟ್ಟಿವೋ ಗೊತ್ತಿಲ್ಲ. ಬರ್ದಿನಿ ಒಂದು ಲೆಕ್ಕ ಪಾಸ್ ಆಗ್ಬೋದು. ಅದು CN ಮತ್ತು ACPM ಏನಾಗುತ್ತೋ ಗೊತ್ತಿಲ್ಲ. ನೋಡಮ್ಮ ರಿಸಲ್ಟ್ ಬಂದಮೇಲೆ ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಮ ಎಕ್ಸಾಮ್ ಯಾವ ಥರ ಅದು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಲಾಗ್ ಮಾಡೋಕ್ಕೆ ಏನಪ್ಪ ಕಾರಣ ಅಂತಂದರೆ, ಹಾಗೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ, ಡೈಲಿ ಲಾಗ್ ಅಂದ್ರೆ ಒಟ್ಟು ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಕಂಟಿನ್ಯೂ ಆಗುತ್ತೋ ಇಲ್ಲೋ ಅಂತೇಳಿ, ಪ್ರಯತ್ನ ಅಂತೂ ಪಡಲೇಬೇಕು. ಮತ್ತೇನಪ್ಪ ಅಂತಂದರೆ, ಯಾರು ಕಮೆಂಟಲ್ಲಿ ವೀಡಿಯೋ ಅಂದರೆ ಎಜುಕೇಷನ್ ರಿಲೇಟೆಡ್ ವೀಡಿಯೋ ಹಾಕಿದಾಗ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಬರ್ದಾಕಿದ್ದೆ. ಅವ್ರೇನಂದ್ರು, ಇದು ಅರ್ಥ ಆಗ್ತಿಲ್ಲ ಬ್ರೋ ನಿಮ್ಮ ಹ್ಯಾಂಡ್ ರೈಟಿಂಗು, ಒಂದ್ಸಲಿ PDF ಕಳಿಸಿಲ್ಲ, ನೀಟಾಗಿ ಬರ್ದಾಕಿ ಅಂತಂದರು. ನಾನೇನು ಅಂದ್ಬಿಟ್ಟೆ, ಓದೋ ಟೆನ್ಷನ್ನಾಗ ಬ್ರೋ ಒಂದೊಂದು ಟೈಮ್ ನನಗೆ ಅರ್ಥ ಆಗಲ್ಲ ಬ್ರೋ ಅಂದೆ. ಅದಕ್ಕೆ ಅವ್ರಂದ್ರೆ, ಅರ್ಥ ಆಗಿಲ್ಲ ಅಂದರೆ ವೀಡಿಯೋ ಮತ್ತೆ ಎದಕ್ಕೆ ಹಾಕ್ತಿ ಅಂತ ಕೇಳಿದೆ. ಏನು ಹೇಳಿ ಬ್ರೋ, ಹಾಕಿದ್ದೆ ತಪ್ಪ, ಹೋಗಲಿ ಬಿಡಿ, ನೆಕ್ಸ್ಟ್ ಟೈಮ್ ಮಾತ್ರ ನೋಡೋಣ, ಟ್ರೈ ಮಾಡೋಣ. ಮತ್ತೇನು ಎಕ್ಸಾಮೆಲ್ಲ ಮುಗಿದು ಈ ಸಲ ನ್ಯೂ ಇಯರ್ ಒಂದು ಮಿಸ್ ಮಾಡ್ಕೊಂಡೆ. ನ್ಯೂ ಇಯರ್ದಾಗ ಏನಪ್ಪ ಅಂತಂದರೆ, ಏನೋ ಒಂದು ಕಿತ್ತು ದಬಾಕಿ ಮತ್ತು ಕಮ್ ಬ್ಯಾಕ್ ಮಾಡೋಕೆ ಏನೋ ಒಂದು ಕಮ್ ಬ್ಯಾಕ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಎಕ್ಸಾಮ್ ನೋಡಿದರೆ ಬೇಸ್ ಬೇಡ. ಈಗ ಎಕ್ಸಾಮ್ ಮುಗಿದ್ಮೇಲೆ ಏನೇನು ಚೇಂಜಸ್ ಆಗಿದೆಯಪ್ಪ ಅಂತಂದರೆ, ಒಂದು ಕಟಿಂಗ್ ಮಾಡ್ಸೀನಿ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಊರಿಗೆ ಬಂದೀನಿ, ಚೊಲೋತ್ನಾಗ ಊಟ ಮಾಡಾಕತ್ತೀನಿ. ದಪ್ಪಾಗೋದು ಊರಿಗೆ ಹೋಗೋದು ಅಂದರೆ ಬೆಂಗಳೂರಿಗೆ ಹೋಗೋದು ವಾಪಸ್ಸು. ಅಲ್ಲಿ ಹೋಗಿಂದ ತೆಳಗೆ ಹಾಕ್ತೀವಿ ಬ್ರೋ, ವಾಪಸ್ ಪಕ್ಕ ತೆಳಗೆ ಹಾಕ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಇದೇ ಥರ ನೆಕ್ಸ್ಟು ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ ಲಾಗ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ನೇ ಲಾಗ್ನ ಜಾಸ್ತಿ ಮಾತಾಡಬಾರ್ದು. ನೋಡೋಣ ಮುಂದೆ ಯಾವಾಗ ನೆಕ್ಸ್ಟ್ ಲಾಗ್ನಲ್ಲಿ ನೋಡೋಣ ಲಾಗ್ ಯಾವ ಥರ ಮಾಡೋಣ ಅಂತೇಳಿ. ಹಂಗೆ ಮಾಡ್ತಾ ಹಾಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಇರುತ್ತೆ, ಸ್ವಲ್ಪ ಜೋಕ್ಸೂ ಇರುತ್ತೆ. ಮತ್ತು ಅಷ್ಟೇ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಬ್ರೋ.